ಅಪ್ಪ ಅಮ್ಮನ ಬಿಟ್ಟು ನಮ್ಮ ಲೈಫಲ್ಲಿ ಇನ್ನು ಯಾರೂ ನಮ್ಗೆ ಆಗಲ್ಲ. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಏನ್ರಿ ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರಾ? ಅಕೌಂಟ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಬಿಡಿ. ಇವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಊಟ ಮಾಡೋಣ ಅಂತ ಅನ್ನ ಸಾಂಬಾರು ಹಾಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕೋತಿದ್ದೆ. ಈ ಥರ ತಿನ್ನೋರು ಇದ್ರೆ ಕಮೆಂಟ್ ಮಾಡಿ. ನನಗಂತೂ ಈ ಥರ ಇಷ್ಟ, ಆದರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ನಾನು, ನಮ್ಮ ಅಪ್ಪ, ನನ್ನ ತಂಗಿ ಈ ಥರ ತಿಂತಿದ್ವು. ಊಟ ಮಾಡಿ ಟೈಮ್ ನೋಡಿದ್ರೆ 12:30 ಆಗಿತ್ತು. ಮಲ್ಕೊಂಡೆ. ಬೆಳಗ್ಗೆ ಎದ್ದಾಗ 8 ಗಂಟೆ ಆಗಿತ್ತು. ಎದ್ದೋನೆ ಸೀದಾ ಹೊಲ ಹತ್ರ ಹೊರಟೆ. ಆದ್ರೂ ಇತ್ತೀಚೆಗೆ ಬೆಳಗ್ಗೆನೆ ಬಿಸಿಲು ಬರೋಬಿಟ್ಟು ಈ ಥರ ಇಬ್ನಿ ಥರ ಬಿದ್ದುಬಿಟ್ಟಿರುತ್ತೆ. ಚಳಿ ಆದ್ರೂ ನಮ್ಮ ಮನೆ ಇರೋ ಪ್ಲೇಸ್ಗಿಂತ ನಮ್ಮ ಹೊಲ ಇರೋ ಪ್ಲೇಸೇ ಎಷ್ಟೋ ಪೀಸ್ಫುಲ್ ಆಗೈತೆ. ಯಾಕಂದ್ರೆ ಇಲ್ಲಿ ಒಂಥರ ಯಾವಾಗಲೂ ಸೈಲೆಂಟ್ ಏರಿಯಾ, ಆರಾಮಾಗಿರ್ಬೋದು. ಯಾರು ಟೆನ್ಷನ್ ಇರಲ್ಲ. ವೆಹಿಕಲ್ ಸೌಂಡ್ ಏನಂದ್ರೆ ಏನು ಇರಲ್ಲ. ಬರೀ ಪ್ರಾಣಿ ಪಕ್ಷಿಗಳ ಸೌಂಡೇನೆ ಇಲ್ಲಿ. ಆದ್ರೂ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಿದೆ, ಹೇಳ್ತಿದ್ದೀನಿ. ನಮ್ಮ ಲೈಫಲ್ಲಿ ನಮಗೆ ಕೊನೆ ತನಕ ಯಾರನ್ನೂ ಆಗಲ್ಲ, ಅಪ್ಪ ಅಮ್ಮನ್ ಬಿಟ್ರೆ. ಏನೋ ಒಂದ್ಸಲ 2 ಸಲ ಚಿಕ್ಕ ಪುಟ್ಟ ಹೆಲ್ಪ್ಗಳು, ಬುದ್ಧಿ ಮಾತುಗಳು ಹೇಳ್ಬೋದು ಬೇರೆಯವರು. ಆದ್ರೆ ಯಾರನ್ನು ಲಾಸ್ಟ್ ತನಕ ನಮ್ಮ ಜೊತೆ ಇರಲ್ಲ. ನಮ್ಮ ಜೊತೆ ಲಾಸ್ಟ್ ತನಕ ಇರೋದೇ ನಮ್ಮ ಅಪ್ಪ ಅಮ್ಮ. ಅವ್ರು ಇರೋವರೆಗೂ ನಮ್ಮ ಜೊತೆ ಇರ್ತಾರೆ. ನಮ್ಮ ಒಳ್ಳೇದಕ್ಕಾಗಿ, ನಮಗೋಸ್ಕರ ಕಷ್ಟಪಡ್ತಿರ್ತಾರೆ. ಹಂಗಾಗಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಿ, ಆರಾಮಾಗಿರಿ, ಪ್ರೀತಿಯಿಂದ ಇರಿ, ಖುಷಿಯಾಗಿರಿ. ಇರೋದೊಂದು ಜೀವನ ಒತ್ಕೋಗೋಂಥದ್ದು ಏನೂ ಇಲ್ಲ. ಹಂಗಾಗಿ ಎಲ್ಲ ಖುಷಿಯಾಗಿರಿ. ನನ್ನ ಹತ್ರ ಕಾರ್ ಇಲ್ಲ, ಮನೆ ಇಲ್ಲ ಅಂತ ಯೋಚನೆ ಮಾಡ್ಕೊಂಡೇ ಜೀವನ ಕಳಿಬೇಡಿ. ಮಾಡೋಕ್ಕಾಗುತ್ತೆ? ಹುಡ್ತಂಗಿಂದಾನೆ ಯಾರು ಶ್ರೀಮಂತರಾಗಿರಲ್ವಲ್ಲ. ಸೊ ಹಂಗಾಗಿ ಇರೋದ್ರಲ್ಲೇ ಖುಷಿ ಪಡಿ. ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರಿ. ಅಷ್ಟೇನೆ ನಾನು ಹೇಳೋದು. ಇರೋದೊಂದು ಜೀವನ, ಮತ್ತೆ ಈ ಥರ ಜೀವನ ಸಿಗಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಹಿಂಗೆ ಹೊಲ ಹತ್ರ ಇದ್ದಿದ್ದು ಟೈಮ್ ಆಗ್ಬಿಟ್ಟಿತ್ತು ಕೆಲ್ಸಕ್ಕೆ ಅಂತ ಹೊರಟೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.